ಮೈಸೂರು ರೋಡ್ ಮತ್ತು ಪಂಚಮುಖಿ ಗಣಪತಿ ದೇವಸ್ಥಾನದ ಪಕ್ಕದಲ್ಲಿರುವಂತಹ ಒಕ್ಕಲಿಗರ ಸಂಘ ಮಠದಲ್ಲಿ ನಮ್ಮ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯ ಅಂದರೆ ನಮ್ಮ ಉಮ್ಮಕ್ಕನವರ ಸಾನ್ನಿಧ್ಯದಲ್ಲಿ ನಾವು ಈ ಬ್ರಹ್ಮಕುಮಾರಿ ಈಶ್ವರ ವಿದ್ಯಾಲಯ ಸ್ಟಾಲನ್ನು ಹಾಕಿ 12 ಲಿಂಗಗಳನ್ನು ಇಟ್ಟು ನಾವು ಎಲ್ಲ ಬರುವಂತಹ ಮನುಷ್ಯರ ಭಕ್ತರಿಗೆ ಈ 12 ಲಿಂಗಗಳ ಅರ್ಥವನ್ನು ತಿಳಿಸಿಕೊಡುವುದಕ್ಕೆ ಇಲ್ಲಿ ಆಯೋಜಿಸಲಾಗಿದೆ. ಈ 12 ಲಿಂಗಗಳಲ್ಲಿ ಮೊದಲನೇ ಲಿಂಗ ಸೋಮನಾಥ. ಈ ಸೋಮನಾಥ ಮಂದಿರವನ್ನು ಇಲ್ಲಿ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಸ್ಥಾಪನೆ ಮಾಡಿದಂಥ ಸೋಮನಾಥ ಮಂದಿರ. ಇದು ಈ ಶಿವನನ್ನು ಸೋಮೇಶ್ವರನ ರೂಪದಲ್ಲಿ ಆರಾಧಿಸಲಾಗುತ್ತದೆ. ಈ ಕ್ಷೇತ್ರವು ಗುಜರಾತ್ ವೆರಾವಲ್ ಸಮೀಪದ ಪ್ರಭಾಸ್ ಮಠಾನ್ ಅನ್ನುವ ಸ್ಥಳದಲ್ಲಿದೆ. ಪುರಾಣಗಳಲ್ಲಿ ದಕ್ಷ ಪ್ರಜಾಪಿತ ಮತ್ತು ಚಂದ್ರನ ಕಥೆಯ ಜೊತೆ ಈ ಸೋಮನಾಥೇಶ್ವರನ ಹೆಸರನ್ನು ಉಲ್ಲೇಖಿಸಲಾಗಿದೆ. ಶಿವತಂದೆ ಹೇಳ್ತಾರೆ, ನಾನು ಈಶ್ವರಿಯ ಜ್ಞಾನ ಅಮೃತವನ್ನು ಅಂದರೆ ಸೋಮರಸ ರೀತಿಯಲ್ಲಿ ಕುಡಿಸುತ್ತಿದ್ದೇನೆ ಅಂತ ಶಿವ ಪರಮಾತ್ಮ ಹೇಳ್ತಾನೆ. ಇದು 2ನೇ ಲಿಂಗ ಅಂದರೆ ಮಲ್ಲಿಕಾರ್ಜುನ. 12 ಲಿಂಗಗಳಲ್ಲಿ 2ನೇ ಲಿಂಗ. ಇದು ಇರೋದು ಈ ಕ್ಷೇತ್ರವು ಆಂಧ್ರ ಪ್ರದೇಶದ ಶ್ರೀಶೈಲ ಪರ್ವತದ ಮೇಲೆ ಅಂದರೆ ಕೃಷ್ಣಾ ನದಿಯ ಪಾತಾಳಗಂಗೆ ಎಂಬ ಸ್ಥಳದ ಸಮೀಪದಲ್ಲೇ ಇದೆ. ಈ ಕ್ಷೇತ್ರದಲ್ಲಿ ಶಿವಪಾರ್ವತಿಯವರ ಮಗ ಕಾರ್ತಿಕೇಯನಿಗೂ ನಿಕಟ ಸಂಬಂಧವಿದೆ ಎಂದು ಕಥೆ ಇದೆ. ಪರಮಾತ್ಮನ ಮಹಾವಾಕ್ಯ ನಾನು ಸತ್ಯ ಹಾಗೂ ಪರಮಾತ್ಮನ ಮಹಾವಾಕ್ಯ ಅಂದರೆ ನಾನು ಸತ್ಯ ಹಾಗೂ ಪವಿತ್ರ ಗೃಹಸ್ಥ ಪದ್ಧತಿಯನ್ನು ಸ್ಥಾಪಿಸುತ್ತೇನೆ. ಅಂದರೆ ಗೃಹಸ್ಥದಲ್ಲಿದ್ದರೂ ನೀವು ಪವಿತ್ರವಾಗಿರೋ ಅನ್ನೋದನ್ನು ನಾನು ಸ್ಥಾಪನೆ ಮಾಡ್ತಾ ಇದ್ದೀನಿ ಅಂತ ಪರಮಾತ್ಮ ಹೇಳ್ತೇನೆ. ಮಹಾಕಾಳೇಶ್ವರ. ಈ ಮಹಾಕಾಳೇಶ್ವರ ಲಿಂಗವು 3ನೇ ಲಿಂಗ ಅಂದರೆ 12 ಜ್ಯೋತಿರ್ಲಿಂಗಗಳಲ್ಲಿ ಇದು 3ನೇ ಲಿಂಗ. ಇದು ಮಧ್ಯಪ್ರದೇಶದ ಉಜ್ಜಯಿನಿ ದಟ್ಟ ಮಹಾಕಾಲ ಅಡವಿಯಲ್ಲಿ ಮಹಾಕಾಳೇಶ್ವರ ಕ್ಷೇತ್ರವಿದೆ. ಇದು ಕ್ಷಿಪ್ರಾ ನದಿಯ ದಂಡೆಯಲ್ಲಿರುವ ಈ ಸ್ಥಳದಲ್ಲಿಯೇ ಶಿವನು ರಾಕ್ಷಸನಾದ ದುಶಾಸನನ್ನು ಸೋಲಿಸಿದನೆಂಬ ಪ್ರತೀತಿ ಇದೆ. ಅದು ಪರಮಾತ್ಮ ಹೇಳ್ತಾರೆ, ನಾನು ಎಲ್ಲ ಅನಿಷ್ಟಗಳನ್ನು ನಾಶ ಮಾಡ್ತೇನೆ ಅಂತ ಪರಮಾತ್ಮ ಹೇಳ್ತಾರೆ. ಎಲ್ಲ ನಮ್ಮಲ್ಲಿರೋ ಅನಿಷ್ಟಗಳಿಂದ ನಾಶ ಮಾಡ್ತೀನಿ ಅಂತ. ಇದೇನು ರಾಕ್ಷಸನನ್ನು ಕೊಲ್ಲಲಿಲ್ಲ, ಅಂದರೆ ನಮ್ಮಲ್ಲಿರೋ ಅವ ಗುಣಗಳು ಅವು ನಾಶ ಮಾಡ್ತೀನಿ ಅಂತ. ಇದು ಓಂಕಾರೇಶ್ವರ. ಇದು 4ನೇ ಲಿಂಗ. 12ರಲ್ಲಿ 4ನೇ ಲಿಂಗ. ಇದು ಓಂಕಾರೇಶ್ವರ. ಇರೋದು ಇಲ್ಲಿ ಶಿವನನ್ನು ಓಂಕಾರೇಶ್ವರ ರೂಪದಲ್ಲಿ ಪೂಜಿಸುತ್ತಾರೆ. ಅಲ್ಲಿ ಈ ಕ್ಷೇತ್ರವು ಮಧ್ಯಪ್ರದೇಶದ ನರ್ಮದಾ ನದಿ ತೀರದ ದಡದಲ್ಲಿದೆ. ಆ ಮಂದತಾ ಬೆಟ್ಟದ ಮೇಲಿದೆ. ಶಿವಪರಮಾತ್ಮ ಹೇಳ್ತಾರೆ, ನಾನು ಓಂಕಾರ ಸತ್ಯವನ್ನು ತಿಳಿಸುತ್ತೇನೆ ಅಂತ. ಪರಮಾತ್ಮ ತಿಳಿಸೋ ಮಾತುಗಳೆಲ್ಲ ಸತ್ಯನೇ, ಬೇರೆ ಏನೂ ತಿಳಿಸೋದಿಲ್ಲ. ನಮಗೆ ಸತ್ಯವಾದ ಜ್ಞಾನವನ್ನೇ ಕೊಡ್ತಾರೆ. ಇದು 5ನೇ ವೈದ್ಯನಾಥ ಲಿಂಗ ಅಂತ ಹೇಳ್ತಾರೆ. 5ನೇ 12ಗಳಲ್ಲಿ 5ನೇ ಲಿಂಗ. ಇದು ಕ್ಷೇತ್ರವು ಬಿಹಾರ ರಾಜ್ಯದ ಸಂಕಲ್ ಪರಾಗಾಸ್ ಪ್ರದೇಶದ ದಿಯೋಗಢ್ ಎಂಬಲ್ಲಿ ಇದೆ. ಅಲ್ಲಿ ರಾವಣನ ಶಿವನನ್ನು ಕುರಿತು ಮಾಡಿದ ತಪಸ್ಸಿಗೂ ಈ ಕ್ಷೇತ್ರಕ್ಕೂ ಸಂಬಂಧವಿದೆ. ಅಂದರೆ ರಾವಣ ತಪಸ್ಸು ಮಾಡ್ತಾನೆ, ಅಂದರೆ ಬುದ್ಧಿ ಮಾರ್ಗದಲ್ಲಿ ಬರೆದಿದ್ರು, ಅದಕ್ಕೂ ಇದಕ್ಕೂ ಸಂಬಂಧವಿದೆ ಅಂತ ಹೇಳ್ಬಿಟ್ಟು ಈ ಇದಕ್ಕೆ ಸಂಬಂಧ ಇದೆ ಅಂತ ಹೇಳ್ತಾರೆ. ಪರಮಾತ್ಮ ಏನು ಹೇಳ್ತಾರೆ ಅಂದರೆ, ಪರಮಾತ್ಮ ಶಿವ ಹೇಳ್ತಾರೆ, ನಾನು ಸರ್ವಕಾಲಕ್ಕೂ ನಿಮ್ಮನ್ನು ಆರೋಗ್ಯವಂತರನ್ನಾಗಿ ಮಾಡ್ತೀನಿ. ಅಂದರೆ ವೈದ್ಯನಾಥೇಶ್ವರ ಅಂದರೆ ನಾವು ಪರಮಾತ್ಮನನ್ನು ನಂಬಿದರೆ ನಾವು ಸದಾಕಾಲ ಅಂದರೆ ಸತ್ಯತ್ರದಲ್ಲಿ ಯಾವುದೇ ಕಾಯಿಲೆ ಕಚೇರಿಗಳಿದ್ದಾರೆ. ಇವಾಗ ನಾವು ಪರಮಾತ್ಮ ನಂಬ್ಕೊಂಡು ನಾವು ಸತ್ಯತ್ರದಲ್ಲಿ ದೇವತೆಗಳಾಗಿರಲ್ಲ, ಅವ್ರಿಗೆ ಯಾವುದೇ ಕಾಯಿಲೆ ಕಚೇರಿಗಳು ಏನೇನೂ ಇರೋದಿಲ್ಲ. ಅದಕ್ಕೆ ವೈದ್ಯನಾಥೇಶ್ವರ ಅಂದರೆ ಆ ಕ್ಷೇತ್ರಕ್ಕೆ ಹೋದರೆ ನಮ್ಮಲ್ಲಿರೋ ದುರ್ಗುಣಗಳು, ಆಮೇಲೆ ನಮ್ಮಲ್ಲಿ ಚರ್ಮ ಕಾಯಿಲೆಗಳು ಅವನ್ನೆಲ್ಲ ನಾಶ ಹೊಂದುತ್ತವೆ ಅಂತ ಒಂದು ಪ್ರತೀತಿ ಇದೆ. ಅದೇ ಭೀಮಾಶಂಕರ. ಈ ಭೀಮಾಶಂಕರ ಮಹಾರಾಷ್ಟ್ರದಲ್ಲಿ 3-4 ಲಿಂಗಗಳಿದೆ. ಮಹಾರಾಷ್ಟ್ರದ ಭೀಮಾ ನದಿ ತೀರದ ಸಹ್ಯಾದ್ರಿ ಪರ್ವತದಲ್ಲಿ ಈ ಕ್ಷೇತ್ರ ಭೀಮನೆಂಬ ಮರಳಿನನ್ನು ಶಿವನು ನಾಶ ಮಾಡಿದ್ದು ಇದೆ ಎಂಬ ಇತಿಹಾಸ. ಅಂದರೆ ಭೀಮನೆಂಬ ಒಬ್ಬ ದೊಡ್ಡ ರಾಕ್ಷಸನ ಭೀಮನ ಆಕಾರದಲ್ಲಿ ಅವನನ್ನು ರಾಕ್ಷಸ ರೂಪದಲ್ಲಿರೋ ಮನುಷ್ಯನನ್ನು ಏನು ಮಾಡ್ತಾರೆ, ಸಂಹಾರ ಮಾಡ್ತಾರೆ. ಅದಕ್ಕೆ ಭೀಮಾಶಂಕರ ಅಂತ ಹೇಳ್ಬಿಟ್ಟು ಅವರಿಗೆ ಹೆಸರು ಬಂತು. ಪರಮಾತ್ಮ ಏನು ಹೇಳ್ತಾರೆ ಅಂದರೆ, ಶಿವಪರಮಾತ್ಮ ಮಹಾವಾಕ್ಯ ನಾನು ಅಸುರಿ ಸಂಸ್ಕಾರಗಳನ್ನು ನಾಶ ಮಾಡ್ತೇನೆ. ಅಂದರೆ ನಮ್ಮಲ್ಲಿರೋ ಹಸಿರಿ ಗುಣಗಳನ್ನು ನಾಶ ಮಾಡ್ತೀನಿ ಅಂತ. ಅಂದರೆ ನಮ್ಮ ಏನು ಕೆಟ್ಟ ಗುಣಗಳಿದೆಯಲ್ಲ ಅದನ್ನೆಲ್ಲ ನಾಶ ಮಾಡ್ತೀನಿ. ಅದೇ ನಾಗೇಶ್ವರ. ಇದು ತಮಿಳುನಾಡಿನಲ್ಲಿದೆ.
ಈ ರಾಮೇಶ್ವರ ಇದು ವಿಶಾಲವಾದ ದೇವಸ್ಥಾನ. ಇದು ದೊಡ್ಡ ದೇವಸ್ಥಾನ ನೋಡಿದ್ದೀರಾ ರಾಮೇಶ್ವರ. ಇದು ಬಹಳ ದೊಡ್ಡ ವಿಶಾಲವಾದ ದೇವಸ್ಥಾನವು ರಾಮೇಶ್ವರಂ ದ್ವೀಪದಲ್ಲಿದೆ. ಅಂದರೆ ಅದು ಸಮುದ್ರ ಪಕ್ಕದಲ್ಲಿ ಅದು ಇದೆ. ತಮಿಳುನಾಡು ರಾಜ್ಯದ ದಕ್ಷಿಣ ಭಾರತದ ಸಮುದ್ರ ತೀರದಲ್ಲಿ ರಾಮಲಿಂಗವನ್ನು ಪ್ರತಿಷ್ಠಾಪನೆ, ಅಂದರೆ ರಾಮ ಪೂಜೆ ಮಾಡಿದ ಲಿಂಗ ಅದನ್ನು ಸ್ಥಾಪಿಸಲಾಗಿದೆ. ರಾಮಾಯಣ ಹಾಗೂ ಈ ಕ್ಷೇತ್ರದ ನಡುವೆ ನಿಕಟ ಸಂಬಂಧ. ರಾಮಾಯಣಕ್ಕೂ ಮತ್ತು ಈ ಕ್ಷೇತ್ರಕ್ಕೆ ಬಹಳ ನಿಕಟವಾದ ಸಂಬಂಧವಿದೆ. ಯಾಕಂದರೆ ರಾಮ ಹೋಗಿ ಅಲ್ಲಿ ಪ್ರತಿಷ್ಠಾಪನೆ ಮಾಡೋಂಥ ಒಂದು ಪ್ರತೀತಿ ಇದೆ. ಪರಮಾತ್ಮ ಏನು ಹೇಳ್ತಾನೆ ಅಂದರೆ, ಶಿವತಂದೆ ಹೇಳ್ತಾರೆ, ನಾನು ಶ್ರೀರಾಮನೂ ಸೇರಿದಂತೆ ಎಲ್ಲ ದೇವತೆಗಳ ಸರ್ವಶ್ರೇಷ್ಠ ತಂದೆಯಾಗಿದೆ. ಅಂದರೆ ಶ್ರೀರಾಮನಿಗೂ ತಂದೆ ನಾನೇ, ಸರ್ವಶ್ರೇಷ್ಠ ಆತ್ಮಗಳಿಗೂ ತಂದೆ ನಾನೇ, ಎಲ್ಲ ಆತ್ಮಗಳಿಗೂ ತಂದೆ ನಾನೇ ಅಂತ ಪರಮಾತ್ಮ ಹೇಳ್ತಾರೆ. ಇದು ನಾಗೇಶ್ವರ ಅಂತ. ನಾಗೇಶ್ವರ ಲಿಂಗವೂ ಸಹ ಇದು ನಾಗೇಶ್ವರ ದೇವಸ್ಥಾನವು ಗುಜರಾತ್ ರಾಜ್ಯದ ಸೌರಾಷ್ಟ್ರ ಕಡಲ ತೀರದಲ್ಲಿದೆ. ಗುಜರಾತ್ನ ಕಡಲ ತೀರದಲ್ಲಿ ದ್ವಾರಕೆಯಲ್ಲಿದೆ. ನಾಗೇಶ್ವರ ಮಹಾದೇವ ಜ್ಯೋತಿರ್ಲಿಂಗವು ಎಲ್ಲ ರೀತಿಯ ವಿಷಯಗಳಿಂದ, ಅಂದರೆ ಆ ಲಿಂಗದ ಪೂಜೆ ಮಾಡಿದ್ರೆ ಅಲ್ಲಿ ಬರ್ತಕ್ಕಂಥ ನದಿಯಲ್ಲಿ ಸ್ನಾನ ಮಾಡಿದರೆ ನಮ್ಮಲ್ಲಿರುವಂಥ ಎಲ್ಲ ರೀತಿಯ ವಿಷಯಗಳಿಂದ ರಕ್ಷಣೆ ಇರುವುದು ಸಂಕೇತವಾಗಿದೆ. ನಮಗೆ ಯಾವುದೇ ವಿಷಯ ಯಾರು ಮಾಡಿದ್ರು ನಮಗೆ ವಿಷಯ ತಗುಲೋದಿಲ್ಲ ಅನ್ನೋದು ಅದು ಪ್ರತೀತಿ ಇದೆ. ಪರಮಾತ್ಮ ಏನು ಹೇಳ್ತಂದರೆ, ಪರಮಾತ್ಮ ಶಿವನ ಮಹಾವಾಕ್ಯ ಏನಂದರೆ, ನಾನು ವಿಕಾರ ಅಥವಾ ದುರ್ಗುಣಗಳೆಂಬ ವಿಷಯವನ್ನು ನಾಶ ಮಾಡ್ತೇನೆ. ನಮ್ಮಲ್ಲಿ ಅದೇ ವಿಕಾರಗಳೆಂಬ ದುರ್ಗುಣಗಳಿರ್ತಾವಲ್ಲ ಅದನ್ನೆಲ್ಲ ನಾಶ ಮಾಡ್ತೇನೆ ಅಂತ ಪರಮಾತ್ಮ ಹೇಳ್ತಾನೆ. ಇದು ವಿಶ್ವನಾಥ, ಕಾಶಿ ವಿಶ್ವನಾಥ. ಈ ಕಾಶಿ ವಿಶ್ವನಾಥ ಈ ಕ್ಷೇತ್ರವು ಉತ್ತರ ಪ್ರದೇಶದ ವಾರಣಾಸಿ ನಗರದಲ್ಲಿ ಗಂಗಾ ನದಿಯ ತೀರದಲ್ಲಿದೆ. ಪುರಾಣಗಳಲ್ಲಿ ಉದಾಹರಿಸಿದಂತೆ ಇಲ್ಲಿಯೇ ಮೊದಲ ಜ್ಯೋತಿರ್ಲಿಂಗವು ಪ್ರಜಾಮಾನವಾದ ಪ್ರಕಾಶ ಸ್ತಂಭದ ರೂಪದಲ್ಲಿ ಭೂಮಿಯ ಪದರವನ್ನು ಸೀಳುತ್ತಾ ಸ್ವರ್ಗಾಭಿಮುಖವಾಯಿತೆಂದು ಹೇಳಲಾಗಿದೆ. ಅಂದರೆ ಭೂಮಿಯಿಂದ ಅದು ಮೇಲಕ್ಕೆ ಬಂತು ಅಂತ ಪುರಾಣಗಳಲ್ಲಿ ಬರೆದಿದೆ. ಅದೇ ಯಾವುದು ಈ ಕಾಶಿ ಕ್ಷೇತ್ರದಲ್ಲಿ ವಾರಣಾಸಿ ಎಂಬ ನಗರದಲ್ಲಿ ಈ ಭೂಮಿಯಿಂದ ಪದರವನ್ನು ಸೀಳುತ್ತಾ ಮೇಲೆ ಬಂತು ಅಂತ ಪುರಾಣಗಳಲ್ಲಿ ಬರೆದಿದೆ. ಪರಮಾತ್ಮ ಏನು ಹೇಳ್ತಾರೆ ಅಂದರೆ, ನಾನು ಹೊಸ ಪ್ರಪಂಚದ ರಚಯಿತನಾಗಿದ್ದೇನೆ. ಅಂದರೆ ಈ ಹಳೆ ಪ್ರಪಂಚ ವಿನಾಶ ಆಗುತ್ತೆ, ಹೊಸ ಪ್ರಪಂಚವನ್ನು ನಾನೇ ರಚನೆ ಮಾಡ್ತೀನಿ, ಸ್ವರ್ಗವನ್ನು ಸ್ಥಾಪನೆ ಮಾಡ್ತೀನಿ ಅಂತ ಪರಮಾತ್ಮ ಹೇಳ್ತಾರೆ. ಈ ತ್ರಯಂಬಕೇಶ್ವರ ಲಿಂಗವು ಸಹ ಈ ಕ್ಷೇತ್ರವು ನಾಸಿಕ್ ನಗರದ ಸಮೀಪದ ಬ್ರಹ್ಮಗಿರಿ ಬೆಟ್ಟದಲ್ಲಿರುವ ಗೋದಾವರಿ ನದಿಯ ಉಗಮ ಸ್ಥಾನದ ಬಳಿ. ಯಾವುದು ತ್ರಯಂಬಕೇಶ್ವರ ಈ ಕ್ಷೇತ್ರವು ನಾಸಿಕ್ ನಗರದ ಸಮೀಪದ ಬ್ರಹ್ಮಗಿರಿ ಬೆಟ್ಟದಲ್ಲಿರುವ ಗೋದಾವರಿ ನದಿಯ ತೀರದಲ್ಲಿ. ಗೌತಮ ಮುನಿಯ ಗಂಗೆ, ಬ್ರಹ್ಮ ಮತ್ತು ವಿಷ್ಣುವಿನ ಜೊತೆ ಪುರಾಣ ಕಥೆಗಳಲ್ಲಿ ಇದಕ್ಕೂ ಸಂಬಂಧವಿದೆ ಅಂತ ಪುರಾಣಗಳಲ್ಲಿ ಬರೆದಿದ್ದಾರೆ. ಪರಮಾತ್ಮ ಏನು ಹೇಳ್ತಾರೆ ಅಂದರೆ, ನಾನು ಬ್ರಹ್ಮ ವಿಷ್ಣು ಶಂಕರರ ರಚಯಿತ. ಇಲ್ಲಿ ಹೇಳಿದ್ನಲ್ಲ, ಬ್ರಹ್ಮ ವಿಷ್ಣು ಶಂಕರರ ರಚನೆ ಮಾಡಿದ್ರು ಪರಮಾತ್ಮನೇ ಅವರನ್ನು ಸೂಕ್ಷ್ಮದಲ್ಲಿ ಸೃಷ್ಟಿ ಮಾಡ್ತಾರೆ. ಆಮೇಲೆ ನಮ್ಮ ಮನುಷ್ಯ ಸೃಷ್ಟಿಯನ್ನು ರಚನೆ ಮಾಡ್ತಾರೆ. ಕೇದಾರನಾಥ ಕ್ಷೇತ್ರವು ಉತ್ತರಾಂಚಲ ರಾಜ್ಯದಲ್ಲಿ. ಕೇದಾರನಾಥ ಕ್ಷೇತ್ರವು ಉತ್ತರಾಂಚಲ ರಾಜ್ಯದಲ್ಲಿದೆ. ಹಿಮಾಲಯದ ಕೇದಾರ ಪರ್ವತದಲ್ಲಿ, ಎಲ್ಲ ಹಿಮಾಲಯಕ್ಕೆ ಹೋಗ್ತಾರಲ್ಲ, ಕೇದಾರ ಪರ್ವತಕ್ಕೆ ಹೋಗ್ತಾರೆ. ಅಲ್ಲಿ ಐಸ್ಲಿಂಗ್ ರೂಪದಲ್ಲಿ ತೋರಿಸ್ತಾರೆ. ಅದು ಇಲ್ಲಿ ವಿಷ್ಣು, ಪಾರ್ವತಿ ಮತ್ತು ಪಾಂಡವರ ಹಲವಾರು ಪುರಾಣ ಕಥೆಗಳು ಈ ಕ್ಷೇತ್ರದೊಳಗೆ ಸೀಮಿತವಾಗಿದೆ ಅಂತ ಉಲ್ಲೇಖಿಸಿದ್ದಾರೆ. ಯಾವುದರಲ್ಲಿ? ಮಹಾಭಾರತದಲ್ಲಿ. ಪರಮಾತ್ಮ ಏನು ಹೇಳ್ತಾನಂದರೆ, ನಾನು ಅತ್ಯುನ್ನತವಾದ ದೇವತಾ ಪದವಿಯನ್ನು ದಯಪಾಲಿಸುತ್ತೇನೆ. ಅಂದರೆ ನನ್ನನ್ನು ಯಾರು ತಿಳ್ಕೊಂಡು ನನ್ನನ್ನು ಯಾರು ಆರಾಧಿಸ್ತಾರೆ, ಅಂದರೆ ಈಗ ನಾವು ಯಾರು ಧಾರಣೆ ಮಾಡ್ಕೋತಾರೋ ಅವರಿಗೆ ನಾನು ಅತ್ಯುನ್ನತವಾದ ದೇವತಾ ಪದವಿಯನ್ನು ನಾನು ದಯಮಾಡಿಸುತ್ತೇನೆ ಅಂತ ಪರಮಾತ್ಮ ಹೇಳ್ತಾರೆ. ಲಾಸ್ಟ್ ವಿಶ್ವೇಶ್ವರ. ವಿಶ್ವೇಶ್ವರ ಇದು ಒಂದು ಪುರಾತನ ಯಾತ್ರಾ ಸ್ಥಳವಾಗಿದ್ದು ಮಹಾರಾಷ್ಟ್ರದ ಔರಂಗಾಬಾದ್ನಲ್ಲಿದೆ. ಪುರಾಣ ಕಥೆಯ ಪ್ರಕಾರ ಶಿವನು ತನ್ನ ಭಕ್ತೆ ಕುಸುಮಳ ಮೃತ ಮಗನಿಗೆ ಜೀವದಾನ ನೀಡಿತ್ತು. ಅಂದರೆ ಸತ್ತೋಗಿರೋ ಮಗುವಿಗೆ ಜೀವದಾನ ನೀಡಿದ್ದು ಇಲ್ಲಿಯೇ ಎಂಬ ಪ್ರತೀತಿ ಇದೆ. ಅಂದರೆ ಪುರಾಣಗಳೆಲ್ಲ ಆ ಥರ ಬರೆದಿದ್ದಾರೆ. ಪರಮಾತ್ಮ ಏನು ಹೇಳ್ತಾರೆ, ನಾನು ನಿಸ್ತೇಜ ಆತ್ಮಗಳನ್ನು ಪುನರ್ಜನ್ಮಗೊಳಿಸುತ್ತೇನೆ. ಅಂದರೆ ನಿಸ್ತೇಜ ಏನು, ಅವ್ರಿಗೇನು ನಂಬಿಕೆನೇ ಇರಲ್ಲ ಅಂಥವ್ರನ್ನು ನಾನು ಪುನರ್ ಜನ್ಮಗೊಳಿಸುತ್ತೇನೆ. ಅಂದರೆ ಮತ್ತೆ ಅವ್ರಿಗೆ ಮರುಜನ್ಮವನ್ನು ನೀಡುತ್ತೇನೆ ಅಂತ ಪರಮಾತ್ಮ ಹೇಳ್ತಾರೆ. ಓಂ ಶಾಂತಿ. ನಮ್ಮ ಹೆಸರು ಸೂರ್ಯನಾರಾಯಣ ಅಂತ ಹೇಳ್ಬಿಟ್ಟು ಇಲ್ಲಿ ಮೈಸೂರು ಕಡೆಯಲ್ಲೇ ಇದೆ, ಪಂಚಮುಖಿ ಗಣಪತಿ ಪಕ್ಕದಲ್ಲಿ. ಎಲ್ಲ ನಾಳೆನೂ ಇರುತ್ತೆ ಈ ಸ್ಟಾಲು, ಸೋಮವಾರನೂ ಇರುತ್ತೆ. ಇನ್ನೆಲ್ಲ ಬಂದು ಎಲ್ಲರೂ ಬಂದು ಭಕ್ತರು ಬಂದು ಇಲ್ಲಿ ಈ ಜ್ಞಾನ ಉಪದೇಶವನ್ನು ಪಡ್ಕೋಬೇಕು ಅಂತ ನಮ್ಮಲ್ಲಿ ಕಳಕಳಿಯಾಗಿ ಕೇಳಿಕೊಳ್ತೀವಿ.